ರನ್ಯಾ ವಿರುದ್ಧ ಗೋಲ್ಡ್ ಬಿಸ್ಕೆಟ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿಯ ರಿಯಲ್ ಕಹಾನಿ. ರನ್ಯಾ ವಿರುದ್ಧ ಗೋಲ್ಡ್ ಬಿಸ್ಕೆಟ್ ಕೇಸ್ಗೆ ಇದೀಗ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿಯ ರಿಯಲ್ ಕಹಾನಿ ಅಂತಾನೆ ಹೇಳಬಹುದು. ನಟಿ ರನ್ಯಾ ರಾವ್ಗೆ ಪ್ರಭಾವಿ ಸಚಿವರ ಪುತ್ರನ ನಂಟು ಇದೆಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಪ್ರಭಾವಿ ಸಚಿವನ ಪುತ್ರನಿಗೂ ಶುರುವಾಯ್ತಾ ನಡುಕ ಕೂಡ ಈಗಾಗಲೇ ಶುರುವಾಗಿದೆ. ಬೆಂಗಳೂರಿನ ಪ್ರಭಾವಿ ಸಚಿವರ ಪುತ್ರನ ಕೈವಾಡ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ರನ್ಯಾ ವಿರುದ್ಧ ಗೋಲ್ಡ್ ಬಿಸ್ಕೆಟ್ ಕೇಸ್ಗೆ ಇದೀಗ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಂಗಾರಿಯ ರಿಯಲ್ ಕಹಾನಿ. ನಿಜಕ್ಕೂ ರನ್ಯಾ ರಾವ್ ಹಿಂದೆ ಕಾಣದ ಕೈ ಇದೆಯಾ? ನಟಿ ರನ್ಯಾ ರಾವ್ಗೆ ಪ್ರಭಾವಿ ಸಚಿವರ ಪುತ್ರನ ನಂಟು ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರಭಾವಿ ಸಚಿವನ ಪುತ್ರನಿಗೂ ಕೂಡ ಈಗಾಗಲೇ ನಡುಕ ಶುರುವಾಗಿದೆ. ಆತನ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಡಿಆರ್ಐ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇನ್ನು ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಅಂತಹ ಸಂದರ್ಭದಲ್ಲಿ ರನ್ಯಾ ವಿರುದ್ಧ ರನ್ಯಾ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಚಿವರು ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಮಾಡಲಾಗಿತ್ತು. ಅಕ್ರಮ ಚಿನ್ನ ಸಾಗಾಟಕ್ಕೆ ಸಹಾಯ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಸಚಿವನ ಪುತ್ರನ ವಿಚಾರಣೆಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇದೆ. ಇಡಿಗೆ ದೂರು ನೀಡಿರುವ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಈಗಾಗಲೇ ದೂರನ್ನ ನೀಡಿದ್ದಾರೆ. 3 ಪ್ರಭಾವಿ ತನಿಖಾ ಸಂಸ್ಥೆಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದಾಖಲೆಗಳ ತಾಳೆ ಹಾಕಿ ನೋಡಿದಾಗ ಸಚಿವನ ಪುತ್ರನ ಸುಳಿವು ಪತ್ತೆಯಾಗಿದೆ. ದುಬೈನಲ್ಲಿ ರನ್ಯಾಳಿಗೆ ಸಂಪೂರ್ಣ ಸವಲತ್ತನ್ನ ನೀಡಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಗೋಲ್ಡ್ ಬಿಸ್ನೆಸ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ರಾವ್ಗೆ ಸಪೋರ್ಟ್ ಅನ್ನ ಮಾಡಿದ್ದ ಈತ. ಹಾಗಾದ್ರೆ ಕಾಂಗ್ರೆಸ್ ಆ ಪ್ರಭಾವಿ ಸಚಿವನ ಪುತ್ರ ಯಾರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತೇಜಸ್ ಗೌಡ ಆರೋಪವನ್ನ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಹೋಗಬಹುದು. ನಿನ್ನೆ ಅಷ್ಟೇ ಸದನ ನಡೀತು. ಸದನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಸಚಿವರು ಭಾಗಿಯಾಗಿದ್ದಾರೆ, ಈ ಪ್ರಕರಣದಲ್ಲಿ ಸಚಿವರು ಭಾಗಿಯಾಗಿದ್ದಾರೆ, ಅವರನ್ನ ಬೇಗ ಕಂಡು ಹಿಡಿಬೇಕು ಎಂದು ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ಕೂಡ ಮಾಡಿದ್ರು ವಿಪಕ್ಷದವರು. ಅದರ ಬೆನ್ನಲ್ಲೇ ಇದೀಗ ತೇಜಸ್ ಗೌಡ ಆರೋಪವನ್ನ ಮಾಡಿದ್ದಾರೆ.